ಹಾಯ್ ವಿವರ್ಸ್, ಮತ್ತೆ ನಿಮಗೆ ಕನ್ನಡ ಎಕ್ಸೆಲ್ ಬೇಸ್ ಟ್ಯುಟೋರಿಯಲ್ಸ್ಗೆ ಸ್ವಾಗತ. ತುಂಬ ದಿನಗಳ ನಂತರ ಸ್ವಲ್ಪ ಲಾಂಗ್ ಗ್ಯಾಪ್ ಆದಮೇಲೆ ನಾನು ಮತ್ತೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ವಿವರ್ಸ್, ನೀವು ಯೂಟ್ಯೂಬಲ್ಲಿ youtube.com ಅಂತ ಹೊಡೆದ್ಬಿಟ್ಟು / ಹೊಡೆದು ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ಮುಂದಿನ ಎಲ್ಲ ವೀಡಿಯೋಗಳು ನಿಮಗೆ ಸಿಗೋ ಥರ ಮಾಡ್ಕೊಬೋದು. ಇದರಲ್ಲಿ ಎಕ್ಸೆಲ್ ಇದೆ, HTML ಇದೆ, PHP ಇದೆ, ಮತ್ತು ಮುಂದೆ ಸಹ ಇನ್ನು ಅಡಿಷ್ನಲ್ ಟ್ಯುಟೋರಿಯಲ್ಸ್ನ ಆಡ್ ಮಾಡೋಂಥ ಒಂದು ಯೋಚನೆ ಇದೆ. ನಿಮ್ಮೆಲ್ಲರ ಸಹಕಾರದಿಂದ ಅದನ್ನು ಸಹ ಮಾಡ್ಕೊಂಡು ಹೋಗ್ತೀನಿ. ಮತ್ತು ಫೇಸ್ಬುಕ್ಕಲ್ಲಿ facebook.com / ಎಕ್ಸೆಲ್ ಬೇಸಿಕ್ಸ್ ಅಂತ ಹೊಡೆಯೋದ್ರ ಮೂಲಕ ಸಹ ನೀವು ಅಲ್ಲಿ ಲೈಕ್ ಮಾಡೋದ್ರ ಮೂಲಕ ಸಹ ನಮ್ಮ ಮುಂದಿನ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಸಿಗ್ತಾ ಇರುತ್ತೆ. ಮತ್ತು excelbasics.in www.excelbasics.in ಅನ್ನೋ ವೆಬ್ಸೈಟಲ್ಲಿ ಸಹ ನೀವು ನಮ್ಮ ಎಲ್ಲ ವೀಡಿಯೋಸ್ ಮತ್ತು ಡೌನ್ಲೋಡಬಲ್ ಎಕ್ಸಾಂಪಲ್ಸನ್ನು ಸಹ ಹೊಂದ್ಬೋದು. ವಿವರ್ಸ್, ಇದರಲ್ಲಿ ಈ ವಿಡಿಯೋದಲ್ಲಿ ಇನ್ಮೇಲಿಂದ ಅಡಿಷ್ನಲ್ ಏನಂದರೆ, ನಾನು ಒಂದು CD ಮಾಡಿದ್ದೀನಿ. ಅಂದರೆ ಟೋಟಲ್ ಕನ್ನಡ ನಾನೇನು ಈಗ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಎಲ್ಲ ವೀಡಿಯೋಗಳನ್ನ ಸೇರಿಸಿ ಒಂದು ಲೈಬ್ರರಿ ಥರ ಮಾಡಿ, ಅಂದರೆ 25 ವೀಡಿಯೋಸ್ ಇರುತ್ತೆ. ಆ ವಿಡಿಯೋ ಎಲ್ಲ ಸೇರಿಸಿ ಒಂದು CD ಮಾಡಿ ಅದನ್ನು ಕಂಪ್ಲೀಟ್ಲಿ ಕನ್ನಡದಲ್ಲಿ ಅಪ್ಡೇಟ್ ಮಾಡಿದ್ದೀರ ಅಂತ ವಿಡಿಯೋ. ಅಂದರೆ ಇಟ್ ಮೀನ್ಸ್ ಆಲ್ರೆಡಿ ನಾನು ಇದರಲ್ಲಿ ಅಪ್ಲೋಡ್ ಮಾಡಿರೋಂಥ ವೀಡಿಯೋಗಳನ್ನೇ ಒಂದು CD ಮಾಡಿ ಅದನ್ನು ರೈಟ್ ಮಾಡಿ ಇಟ್ಟಿದ್ದೀನಿ. ಯಾರಿಗಾದರೂ CD ಅವಶ್ಯಕತೆ ಇದೆ, ಬೇಕಾಗುತ್ತೆ ಅಂದರೆ ಫುಲ್ ಎಲ್ಲ ಟ್ಯುಟೋರಿಯಲ್ ಒಂದೇ CDಯಲ್ಲಿ ಸಿಗೋ ಜಾಗದಲ್ಲಿ ಬೇಕಂದರೆ ದಯವಿಟ್ಟು ಈ ವಿಡಿಯೋ ಕೆಳಗಡೆ ಕೊಟ್ಟಿರೋಂಥ ಇಮೇಲ್ಗೆ ನಾನು ಕಾಂಟ್ಯಾಕ್ಟ್ ಮಾಡಿ ಮುಂದಿನ ನಿಮ್ಮ ಅಡ್ರೆಸ್ ಕೊಟ್ಟರೆ ಆ CDನ ನಾನು ನಿಮ್ಮ ಅಡ್ರೆಸ್ಗೆ ತಲುಪಿಸೋವಂಥ ಯೋಚನೆ ಮಾಡ್ತೀನಿ. ಓಕೆ ವಿವರ್ಸ್, ಇವತ್ತು ನಾನು ನಿಮಗೆ ಲೆಫ್ಟ್ ಫಾರ್ಮುಲಾ ಯಾವ ಥರ ಯೂಸ್ ಮಾಡೋದು ಎಕ್ಸೆಲ್ ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳ್ಕೊಡ್ತೀನಿ. ಅದಕ್ಕೆ ಮುಂಚೆ ಒಂದು ಎಕ್ಸೆಲ್ ಶೀಟ್ ಓಪನ್ ಮಾಡೋಣ. ಭಾಳ ಸುಲಭವಾದ ಫಾರ್ಮುಲಾ. ಏನು ಲೆಫ್ಟ್ ಅಂತಂದರೆ, ಫಾರ್ ಎಕ್ಸಾಂಪಲ್ ಕರ್ನಾಟಕ ಇದೆ ಅಂದ್ಕೊಳ್ಳಿ, ಇಲ್ಲಿ ಆಂಧ್ರ ಪ್ರದೇಶ್ ಇದೆ ಅಂದ್ಕೊಳ್ಳಿ, ಇದು ನೇಮ್ಸಲ್ಲಿ, ಮತ್ತು ಇಲ್ಲಿ ಬೇರೆ ಯಾವುದಾದ್ರೂ ಊರ ಹೆಸರಿದೆ, ಫಾರ್ ಎಕ್ಸಾಂಪಲ್ ಡೆಲ್ಲಿ. ಇದರಲ್ಲಿ ನನಗೆ ಸ್ವಲ್ಪ ಮಾತ್ರ ನೇಮ್ ಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ 4 ಲೆಟ್ರ್ ಬೇಕು, KARN ಮಾತ್ರ ಬೇಕು. ಆಂಧ್ರ ಪ್ರದೇಶದಲ್ಲಿ ಬರೀ ANDR ಬೇಕು. ಡೆಲ್ಲಿಲಿ ಬರೀ DELH ಬೇಕು. ಇಂಥ ಟೈಮಲ್ಲಿ ಬರೀ ಲೆಫ್ಟ್ ಸೈಡ್ ಇರೋಂಥ 4 ಲೆಟ್ರ್ಗಳನ್ನ ನಾನು ಒಂದು ಕಡೆ ಕಾಲಮಿಗೆ ತೊಗೊಳೋದಕ್ಕೆ ಯೂಸ್ ಮಾಡೋದಕ್ಕೆ ಲೆಫ್ಟ್ ಫಾರ್ಮುಲಾ ಅಂತ ಯೂಸ್ ಮಾಡ್ತೀವಿ. ನೀವು ಅದನ್ನು ಹೋಗಿ ಫಾರ್ಮುಲಾಸಲ್ಲಿ ಹೋಗ್ಬಿಟ್ಟು ಯೂಸ್ ಮಾಡಿ ಫೈಂಡ್ ಔಟ್ ಮಾಡಿ ತೊಗೊಬೋದು ಇಲ್ಲಿ, ಅಥವಾ ಇಲ್ಲಿ FX ಕಾಲಮಿಂದ ತೊಗೋಬೋದು, ಅಥವಾ ನೀವು ಡೈರೆಕ್ಟ್ ಸಹ ಟೈಪ್ ಮಾಡ್ಬೋದು. ನೀವು ಇಲ್ಲೇ ತೊಗೊಳ್ಳಿ ಫಂಕ್ಷನ್ನಿಂದ. ಇಲ್ಲಿ ನಿಮಗೆ ಸಿಕ್ಕಿಲ್ಲ ಅಂದರೆ ಆಲ್ ಸೆಲೆಕ್ಟ್ ಮಾಡಿ ಇಲ್ಲಿ ಲೆಫ್ಟ್ ಅಂತ ಟೈಪ್ ಮಾಡಿ ಗೋ ಕೊಡಿ. ಓಕೆ, ಈಗ ನಿಮ್ಗೆ ಯಾವುದು ಲೆಟ್ರಲ್ಲಿ 4 ಲೆಟ್ರ್ ಬೇಕು ಅಂದರೆ ಫಾರ್ ಎಕ್ಸಾಂಪಲ್ B ಕಾಲಮ್ದು ಎಷ್ಟು ಲೆಟರ್ಸ್ ಬೇಕು, ನಂಬರ್ ಆಫ್ ಕ್ಯಾರೆಕ್ಟರ್ಸ್ 4 ಬೇಕು. ಓಕೆ ನೋಡಿ, ನೇಮ್ಸಲ್ಲಿ ನೇಮ್ ಬಂತು. ಅದನ್ನು ಡ್ರ್ಯಾಗ್ ಮಾಡಿದ್ರೆ ಕೇವಲ ನಿಮಗೆ 4 ಲೆಟ್ರ್ ಮಾತ್ರ ಬರುತ್ತೆ. 4 ಬೇಡ, ಖಾಲಿ 2 ಬೇಕಂದರೆ ರೀಸನ್ ನೀವು ಅಲ್ಲಿ ಹೋಗ್ಬಿಟ್ಟು ನೀವು ಐ ಮೀನ್ ಅದನ್ನು ಡಿಜಿಟ್ ಚೇಂಜ್ ಮಾಡಿ, ನಿಮ್ಗೆ ಎಷ್ಟು ಡಿಜಿಟ್ಸ್ ಬೇಕೋ ಅದು ಆಟೋಮೆಟಿಕಲಿ ತಗೊಳುತ್ತೆ. ಫಾರ್ ಎಕ್ಸಾಂಪಲ್ 5 ಬೇಕಂದರೆ 5 ಕೊಡಿ. ನೋಡಿ ಆಂಧ್ರ ಅಂತ ಬಂತು, ಅದನ್ನು ಕಾಪಿ ಪೇಸ್ಟ್ ಮಾಡಿ ಫುಲ್ ಬಂತು. ಸೊ ಇಯರ್ಸ್ ಈ ಥರ ಮಾಡೋದ್ರಿಂದ ನಿಮಗೆ ಎಷ್ಟು ನಿಮಗೆ ಒಂದು ನೇಮಲ್ಲಿ ಅಥವಾ ಒಂದು ಕಾಲಮಲ್ಲಿರೋಂಥ ಲೈನ್ಸಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀವು ತೊಗೊಳ್ಳೋ ಅಂಥ ನಿಮಗೆ ಅವಶ್ಯಕತೆ ಬಂದಂಥ ಟೈಮಲ್ಲಿ ಲೆಫ್ಟ್ ಅನ್ನೋ ಫಾರ್ಮುಲಾನ ನೀವು ಯೂಸ್ ಮಾಡ್ಬೋದು. ಸೊ ಇಯರ್ಸ್, ಈ ವಿಡಿಯೋ ನಿಮ್ಗೆ ಸ್ವಲ್ಪ ಸಹಾಯ ಆಗಿದೆ ಅಂತ ತಿಳ್ಕೊತೀನಿ. ದಯವಿಟ್ಟು ನನ್ನ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೂ ಸಹ ತಿಳಿಸ್ಕೊಡಿ. ಯಾವಾಗೂ ನಿಮ್ಮ ಸಲಹೆ ಸೂಚನೆಗಳು ನಮಗೆ ಅವಶ್ಯಕತೆ ಇದೆ. ನೀವು ಅದನ್ನು ನಮ್ಗೆ ಕಾಮೆಂಟ್ ಮೂಲಕ ತಿಳಿಸ್ಕೊಡೋದ್ರಿಂದ ನಮಗೂ ಸಹ ಇದರಿಂದ ಮುಂದಿನ ವೀಡಿಯೋಗಳನ್ನ ಯಾವ ರೀತಿ ಮಾಡಬೇಕು ಅನ್ನೋದು ಸಹ ಒಂದು ಅವಕಾಶ ಸಿಗುತ್ತೆ. ದಯವಿಟ್ಟು ನಾನು ಮುಂಚೆನೇ ಹೇಳಿದಿರೋ ಹಾಗೆ ನಿಮ್ಗೆ ಯಾರಿಗಾದ್ರೂ CD ಅವಶ್ಯಕತೆ ಇದ್ದರೆ ದಯವಿಟ್ಟು ಈ ವಿಡಿಯೋ ಕೆಳಗಡೆ ಕೊಟ್ಟಿರೋಂಥ ಇಮೇಲ್ಗೆ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕಳಿಸಿದ್ರೆ ನಾನು ನಿಮಗೆ ಆ CD ಕಳಿಸೋ ಅಂಥ ಒಂದು ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.